ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋ ತಮ್ಲೈನ್ ನೋಡಿರ್ತೀರಾ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಸೀರೆನ ಉಡ್ಸೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಸ್ಟ್ಯಾಂಡ್ ಯೂಸ್ ಮಾಡ್ಕೊಂಡು ಒಬ್ರು ಕೇಳಿದ್ರು ಕಮೆಂಟ್ ಅಲ್ಲಿ, ಸ್ಟ್ಯಾಂಡ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಸಿಂಪಲ್ ಆಗಿ ಉಡ್ಸ್ಬೇಕು ಅನ್ನೋದು ತೋರಿಸ್ಕೊಡಿ ಎಂದಿದ್ರು. ಸೊ ಅವರಿಗೋಸ್ಕರ ಈ ವಿಡಿಯೋ. ಹಾಗೆ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಾನಿಲ್ಲಿ ಫಸ್ಟ್ಗೆ ಬ್ಲೌಸ್ ಪೀಸ್ ನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಅಮ್ಮನವ್ರ ಬಿಂದಿಗೆಗೆ ಬ್ಲೌಸ್ ಪೀಸ್ ಇಂದ ಕೈನ ಫಿಕ್ಸ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತೋರ್ಸ್ಕೊಡ್ತಾ ಇದ್ದೀನಿ. ನೀವು ಸ್ಯಾರಿಲೇ ಬ್ಲೌಸ್ ಪೀಸ್ ಕಟ್ ಮಾಡ್ಕೊಂಡ್ರೆ ಅದನ್ನ ಈ ರೀತಿನ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನೀವು ಸೀರೆ ಪೂರ್ತಿ ಅಮ್ಮನವರಿಗೆ ಉಡ್ಸ್ಬಿಟ್ಟು ನೀವು ಸಪರೇಟ್ ಆಗಿ ಬ್ಲೌಸ್ ಪೀಸ್ ನ ಈ ರೀತಿ ತಂದಿಡ್ಕೋಬಹುದು. ಇದು ಜಸ್ಟ್ 50 ರೂಪಾಯಿಗೆಲ್ಲ ನಿಮ್ಗೆ ಈ ರೀತಿ ಶೈನಿಂಗ್ ಬ್ಲೌಸ್ ಪೀಸಸ್ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವ ಸೀರೆ ತಗೋತೀರೋ ಅದಕ್ಕೆ ಮ್ಯಾಚಿಂಗ್ ಆಗಿ ನೀವು ಬ್ಲೌಸ್ ಪೀಸ್ ನ ತಂದ್ಬಿಟ್ಟು ಈ ರೀತಿ ಕೈಗಳಿಗೆ ಫಸ್ಟ್ ಫಿಕ್ಸ್ ಮಾಡ್ಕೋಬೇಕು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಬ್ಲೌಸ್ನ ಈ ರೀತಿ 4 ಭಾಗ ಫೋಲ್ಡ್ ಮಾಡಿಕೊಂಡು ಈ ಕೈ ಶೋಲ್ಡರ್ ಇರುತ್ತೆ ನೋಡಿ, ಅಲ್ಲಿಗೆ ಇದನ್ನ ಈ ರೀತಿ ಒಂದು ರೌಂಡ್ ತಿರುಗಿಸ್ಕೊಬಿಟ್ಟು ಇದಕ್ಕೆ ಮೇನ್ ಗುಂಡ್ ಪಿನ್ ಬೇಕು. ನಾರ್ಮಲ್ ಸೇಫ್ಟಿ ಪಿನ್ನ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ, ಕಾಣಿಸುತ್ತೆ ಅದು. ಬಟ್ ಗುಂಡ್ ಪಿನ್ ಹಾಕಿದ್ರೆ ಕಾಣಿಸೋದಿಲ್ಲ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದೊಂದು ಬೆಸ್ಟ್ ಟಿಪ್ ಅಂತಾನೆ ಹೇಳ್ಬೋದು. ನೀವು ಬ್ಲೌಸ್ನ ಯಾವ ಕಲರ್ ಹಾಕಿರ್ತೀರೋ ಅದೇ ಒಂದು ಕಲರು ಗುಂಡ್ ಪಿನ್ ಹಾಕಿದ್ರೆ ನಿಮ್ಗೆಲ್ಲೂ ಕೂಡ ಕಾಣಿಸೋದಿಲ್ಲ. ನಾನು ಜಸ್ಟ್ ಇವಾಗ ವಿಡಿಯೋದಲ್ಲಿ ಹಾಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಎಲ್ಲ ಕಲರ್ಸು ಕೊಟ್ಟಿರ್ತಾರೆ. ನಿಮಗೆ ಒಂದು ಅರೌಂಡ್ 30 ರುಪೀಸ್ಗೆಲ್ಲ ಈ ಒಂದು ಗುಂಡ್ ಪಿನ್ ಪ್ಯಾಕ್ ಸಿಕ್ಬಿಡುತ್ತೆ. ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನೋಡಿ, ಈ ರೀತಿ ಒಂದು 3 ಗುಂಡ್ ಪಿನ್ ಹಾಕೊಂಡು ಈ ರೀತಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಸೊ ಅದೇ ರೀತಿ ಇನ್ನೊಂದು ಸೈಡ್ ಕೂಡ ಅಷ್ಟೇ, ಅದನ್ನು ಕೂಡ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ನೀಟಾಗಿ ಹ್ಯಾಂಡ್ಸ್ನ ಇಟ್ಬಿಟ್ಟು ಗುಂಡ್ ಪಿನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ನೀಟಾಗಿ ನೀವು ಅಳತೆ ಕೊಟ್ಟು ಸ್ಟಿಚ್ ಮಾಡಿಸಿದ್ದೀರೇನೋ ಅನ್ಬೇಕು, ಅಷ್ಟು ಸೂಪರಾಗಿ ಕಾಣಿಸುತ್ತೆ. ನಿಮಗೆ ಎಲ್ಲೂ ಕೂಡ ಒಂಚೂರು ಕೂಡ ಹೊರಗೆ ಬರೋದಿಲ್ಲ. ಗುಂಡ್ ಪಿನ್ ಹಾಕಿ ನೀವು ಸೆಕ್ಯೂರ್ ಮಾಡ್ಕೋಬೋದು. ಇವಾಗ 2 ಸೈಡು ಕೈ ಫಿಕ್ಸ್ ಆದಮೇಲೆ ಇವಾಗ ಬಿಂದಿಗೆ ತೊಗೊಂಡಿದ್ನಲ್ಲ, ಸೊ ಲಾಸ್ಟಲ್ಲಿ ನಾನು ನೀರನ್ನ ಹಾಕೋತೀನಿ. ಇವಾಗ ಖಾಲಿ ಬಿಂದಿಗೆ ತೊಗೊಂಡು ಅದಕ್ಕೊಂದು ಸ್ಟಿಕ್, ಒಂದು ಕೋಲ್ನ ಕಟ್ಕೊಂಡು ಈ ರೀತಿ ಸುತ್ತಲೂ ಬಿಂದಿಗೆಗೆ ಬ್ಲೌಸ್ ಪೀಸಸ್ ಸಿಗಿಸ್ಕೊಂಡ್ರೆ ಈ ರೀತಿ ಹ್ಯಾಂಡ್ಸು ಕರೆಕ್ಟಾಗಿ ಫಿಟ್ ಆಗಿರುತ್ತೆ. ಇದಕ್ಕೆ ಇನ್ನೊಂದು ಟಿಪ್ಪು ನಾನು ಲಾಸ್ಟಲ್ಲಿ ಹೇಳ್ತೀನಿ. ಇವಾಗ ಒಂದು ಬಾರ್ಡರ್ ಸೀರೆ ತೊಗೊಂಡಿದ್ದೀನಿ. ಇದು ನಾರ್ಮಲ್ ಸಿಲ್ಕ್ ಸ್ಯಾರಿ ಬರುತ್ತಲ್ಲ ಆ ಥರ. ನಿಮ್ಗೆ ಏನಾದರೂ ಸ್ಮೂತಾಗಿ ಮೈಸೂರು ಸಿಲ್ಕ್ ಸೀರೆ ಉಡಿಸ್ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೈಸೂರು ಸಿಲ್ಕ್ ಯಾವ ರೀತಿ ಯೂಸ್ ಮಾಡಿಕೊಂಡು ಸ್ವಲ್ಪ ಗ್ರ್ಯಾಂಡಾಗೆ ಉಡ್ಸ್ಕೋಬೋದು. ಈ ಸೀರೆ ಬಂದ್ಬಿಟ್ಟು ಸ್ವಲ್ಪ ದಪ್ಪ ಇರೋದ್ರಿಂದ ನಾನು ಒಂದು ಸೈಡ್ ಮಾತ್ರ ನೋಡಿ, ಈ ಸೀರೆ ಬಂದ್ಬಿಟ್ಟು ಒಂದು ಸೈಡ್ ಬಾರ್ಡರ್ ಚಿಕ್ಕದಿದೆ, ಒಂದು ಸೈಡ್ ಬಾರ್ಡರ್ ದೊಡ್ಡದು. ತುಂಬಾನೇ ಸಿಂಪಲ್ ಆಗಿ ಉಡ್ಸ್ಕೋಬೋದು. ಇವಾಗ ನಾನು ಸೀರೆನ ಈ ರೀತಿ ಫುಲ್ಲು ಹರಡ್ಕೊಂಡು ಇದನ್ನ ಇವಾಗ ನೆರಿಗೆ ಮಾಡ್ಕೋತಾ ಇದ್ದೀನಿ. ಫಸ್ಟು ಪ್ಲೀಟ್ಸ್ ಮಾಡ್ಕೋಬೇಕು, ನಿಧಾನವಾಗಿ ಮಾಡ್ಕೊಳ್ಳಿ ಫಸ್ಟಿಗೆ, ಅದಾದಮೇಲೆ ಫಾಸ್ಟಾಗಿ ಮಾಡ್ಕೋಬೋದು. ಸೊ ನೋಡಿ, ಫಸ್ಟು 1-2 ಪ್ಲೀಟ್ಸು ಈ ರೀತಿ ಮಾಡ್ಕೊಳ್ಳಿ. ಒಂದೇ ಅಳತೆಯಲ್ಲಿ ಮಾಡ್ಕೋಬೇಕು. ಅದಾದಮೇಲೆ ಈ ರೀತಿ ನಿಧಾನವಾಗಿ ಮಾಡಿಕೊಂಡು ಅದಾದಮೇಲೆ ಲಾಸ್ಟಲ್ಲಿ ಪಿನ್ನನ್ನು ಹಾಕೋಬೇಕು. ನೀಟಾಗಿ ಒಂದು 5-6 ಮಾಡ್ಕೊಳ್ಳಿ. ಆಮೇಲೆ ಬಟ್ಟೆ ಕ್ಲಿಪ್ ಹಾಕ್ಕೊಳ್ಳಿ. ಮತ್ತೆ ಒಂದು 5-6 ಪ್ಲೇಟ್ಸ್ ಮಾಡ್ಕೊಳ್ಳಿ. ಮತ್ತೆ ಬಟ್ಟೆ ಕ್ಲಿಪ್ ಹಾಕ್ಕೊಳ್ಳಿ. ಇಲ್ಲಾಂದರೆ ನಾರ್ಮಲ್ ಸೇಫ್ಟಿ ಪಿನ್ ಆದರೂ ನೀವು ಹಾಕೋಬೋದು. ಬಟ್ ನೆರಿಗೆಗಳು ಸ್ವಲ್ಪ ನೀಟಾಗಿ ಬರಬೇಕು. ಸೊ ಈ ರೀತಿ ಮಾಡಿಕೊಂಡು ಇದನ್ನೆಲ್ಲ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಯಾವ ರೀತಿ ಬಿಂದಿಗೆಗೆ ಸೀರೆ ಉಡ್ಸೋದು ಅಂತ ತೋರಿಸ್ತೀನಿ ಬನ್ನಿ. ಸೊ ಈ ರೀತಿ ನೆರಿಗೆಲ್ಲ ಮಾಡ್ಕೊಂಡ್ಮೇಲೆ ಮುಸ್ಕು ಹಾಕೋತೀವಲ್ವಾ, ಅಲ್ಲೂ ಕೂಡ ಪ್ಲೇಟ್ಸ್ನ ಮಾಡಿ ಎತ್ತಿಟ್ಕೊಳ್ಳಿ. ಸೊ ನೋಡಿ, ಅದು ವಿಡಿಯೋ ಸ್ಕಿಪ್ ಆಗಿದೆ. ಈ ರೀತಿ ರೆಡಿ ಮಾಡಿ ಸೀರೆನ ಮುಂಚಿತವಾಗ್ಲಿ ಇಟ್ಕೊಂಡ್ರೆ ನಿಮಗೆ ಹಬ್ಬದ ಟೈಮಲ್ಲಿ ತುಂಬ ಈಸಿ ಆಗುತ್ತೆ. ಹಾಗೆ ನಾನು ಸ್ಟ್ಯಾಂಡ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ ಸ್ಟ್ಯಾಂಡ್ ತೊಗೊತೀರೋ ಅದ್ರ ಮೇಲೆ ಡಿಪೆಂಡು. ನಾನು 2 ವರ್ಷದ ಹಿಂದೆ ತೊಗೊಂಡು ಸ್ಟ್ಯಾಂಡು, ಬಟ್ ಇದು ಅಷ್ಟಾಗಿ ಚೆನ್ನಾಗಿಲ್ಲ. ಅಂದರೆ ಸೆಂಟ್ರಲ್ಲಿ ಗ್ಯಾಪ್ ಇದ್ದರೆ ಇನ್ನೂ ಡಿಫ್ರೆಂಟಾಗಿ ಸೀರೆನ ಪ್ಲೇಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಇವಾಗ ನಾನು ಸೀರೆನ ಆ ಸ್ಟ್ಯಾಂಡ್ ಮೇಲ್ಗಡೆ ಹಾಕಿ ದೊಡ್ಡ ಬಾರ್ಡರ್ ಇದೆಯಲ್ಲ ಆ ಒಂದು ನೆರಿಗೆನ ನಾನು ಮುಂದೆ ಮಾಡ್ಕೊಂಡಿದ್ದೀನಿ. ಚಿಕ್ಕ ನೆರಿಗೆ ಇತ್ತಲ್ಲ ಅದನ್ನು ಹಿಂದೆ ಬಿಟ್ಟಿದ್ದೀನಿ. ಸೊ ನಾನು ಆ ನೆರಿಗೆನ ಮುಂದಕ್ಕೆ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಇದು. ಹಾಗಾಗಿ ನಾನಿವಾಗ ಫ್ರಂಟ್ ಮಾತ್ರ ಇಷ್ಟನ್ನ ಹಾಕ್ಕೊಂಡು ಇವಾಗ ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲ್ಗಡೆ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಬಿಂದಿಗೆನ, ಅದನ್ನು ಕೂಡ ಅದ್ರ ಮೇಲ್ಗಡೆ ಇಟ್ಟಿದ್ದೀನಿ. ಸೊ ನಾನು ಬಿಂದಿಗೆಗೆ ಒಂದು 0.5% ಅಷ್ಟು ನೀರು ಹಾಕಿದ್ದೀನಿ ಅಷ್ಟೇನೆ. ಸೊ ಇವಾಗ ನಾವು ಮುಸ್ಕುನ ಯಾವ ರೀತಿ ಹಾಕೋತೀವೋ ಅದೇ ರೀತಿನೇ ಹಿಂದೆ ಇರೋ ಚಿಕ್ಕ ಪ್ಲೇಟ್ಸ್ ಏನಿತ್ತು ಅದನ್ನೆಲ್ಲ ಒಂದು ಸ್ಟ್ಯಾಂಡ್ ಒಳಗಡೆ ಹಾಕ್ಬಿಟ್ಟು ಇವಾಗ ಮುಸ್ಕುನ ಹಾಕೋತಾ ಇದ್ದೀನಿ. ಸ್ವಲ್ಪ ಮುಸ್ಕು 1-2 ಮೀಟ್ರಷ್ಟು ನಾನು ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮಾಡಿಟ್ಕೊಂಡ್ರೆ ನೀವು ಯಾವ ರೀತಿ ಬೇಕಾದರೂ ಸೀರೆನ ಉಡ್ಸ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಬ್ಲೌಸು ನೋಡಿ ಎಷ್ಟು ನೀಟಾಗಿ ಫಿಟ್ಟಿಂಗ್ ಆಗಿದೆ ಅಂತ.
ಕೈನ ನಾನು ಆಮೇಲೆ ಫಿಕ್ಸ್ ಮಾಡ್ಕೊತೀನಿ. ಇವಾಗ ಫಸ್ಟು ಲೂಸ್ ಥರನೇ ಇರುತ್ತದು. ಅದಾದಮೇಲೆ ನಾನು ಫಿಕ್ಸ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ಈ ರೀತಿ ಚೆಸ್ಟ್ ಹತ್ರ ಸ್ವಲ್ಪ ನೀಟಾಗಿ ಫಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಗುಂಡು ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಂಡ್ರೆ ನಿಮ್ಗೆ ಎಲ್ಲೂ ಕೂಡ ಪಿನ್ ಹಾಕಿರೋ ರೀತಿ ಕಾಣಿಸೋದಿಲ್ಲ. ಸೊ ಕೈ ಈ ಥರ ಲೂಸ್ ಆಗ್ತಾ ಇದೆ ಅಂದರೆ ನೀವು ಸ್ಯಾರಿ ಯಾವ ಕಲರ್ ಹಾಕಿರ್ತೀರ ಅದೇ ಒಂದು ಕಲರ್ ಥ್ರೆಡ್ 5 ರೂಪಾಯಿಗೆಲ್ಲ ಸಿಗುತ್ತಲ್ವ, ಆ ಒಂದು ಕಲರ್ದು ಥ್ರೆಡ್ ತಂದು ಹಾಕ್ಕೊಳ್ಳಿ. ನಾನಿಲ್ಲಿ ವೈಟ್ ಕಲರ್ನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕಾಣಿಸ್ತಾ ಇದೆ ಅದು. ಇವಾಗ ಕೈ ಫಿಕ್ಸ್ ಆಗಾಯಿತು. ಇವಾಗ ನೆರಿಗೆಗಳೆಲ್ಲ ಸರಿ ಮಾಡಿಕೊಂಡು ಇವಾಗ ಕಾಲು ಕೂಡ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಾಲು ಮರ್ಚಿರೋ ನೋಡಿ, ಆ ಥರದ್ದು ತೊಗೊಂಡ್ರೆ ನಿಮಗೆ ಬೆಟರು. ಇದು ಆಲ್ಮೋಸ್ಟ್ ಒಂದು 6 ಇಂದ 7 ವರ್ಷ ಆಯಿತು ನಾನು ಕಾಲು ತೊಗೊಂಡು, ಹಾಗಾಗಿ ಸ್ಟ್ರೈಟ್ ಆಗಿದೆ. ನೀವು ಬೆಂಡ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಬೆಂಡ್ ಮಾಡಿಕೊಂಡು ದಾರ ಕಟ್ಕೊಂಡ್ರೆ ಕಾಲು ಕೂಡ ಈ ರೀತಿ ಕೂತಿರೋ ಥರ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಕಾಲನ್ನ ಜಸ್ಟ್ ಈಸಿಯಾಗಿ ಫಿಟ್ ಮಾಡ್ಕೋಬೋದು. ಸೊ ನೋಡ್ತಾ ಇದ್ದೀರಲ್ವ, ಈ ರೀತಿ ಎಲ್ಲ ಫಿಕ್ಸ್ ಮಾಡಿಕೊಂಡು ಅದಾದಮೇಲೆ ಅಮ್ಮನವರ ಮುಖನ ಇಡ್ತಾ ಇದ್ದೀನಿ. ತೆಂಗಿನಕಾಯಿ ಇಟ್ಟು, ಅಂದರೆ ಫಸ್ಟು ವೀಳ್ಯದೆಲೆ ಇಟ್ಟು ಅದಾದಮೇಲೆ ತೆಂಗಿನಕಾಯಿ ಇಡಬೇಕು. ನಾನು ಇಲ್ಲಿ ಜಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಇರೋದ್ರಿಂದ ಬಿನ್ಗೆಗೆ ಕಾಯಿ ಇಟ್ಟು ಅದಾದಮೇಲೆ ಅಮ್ಮನವ್ರ ಮುಖನ ಫಿಕ್ಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಜ್ಯುವೆಲರಿ ಎಲ್ಲನೂ ಹಾಕೋತಾ ಇದ್ದೀನಿ. ಅಮ್ಮನವರಿಗೆ ಮೇಯ್ನ್ ಅರಿಶಿನ ಕೊಂಬಿಂದ ತಾಳಿ ಮಾಡಿ ಕಟ್ಟಿ, ನಾನಿಲ್ಲಿ ಆರ್ಟಿಫಿಷಿಯಲ್ದು ತಾಳಿ ಇತ್ತು ಅದನ್ನೇ ಹಾಕಿದ್ದೀನಿ. ಲಾಸ್ಟಲ್ಲಿ ಡಾಬ್ನ ಫಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಕಾಣಿಸ್ತಾ ಇದ್ದಾರೆ ಅಮ್ಮನವರು. ಇದಾದಮೇಲೆ ಹೂವದಿಂದ ಅಲಂಕಾರ ಮಾಡಿದ್ರೆ ಫೈನಲಿ ಅಮ್ಮನವ್ರು ರೆಡಿ ಆದರು. ನನ್ನ ಹತ್ರ ಮಲ್ಲಿಗೆ ಹೂವಿಂದು ಪ್ಲಾಸ್ಟಿಕ್ ಹೂವು ಇತ್ತು, ಅದನ್ನೇ ಹಾಕಿದ್ದೀನಿ. ಫೈನಲಿ ಈ ರೀತಿ ಕಾಣಿಸ್ತಾ ಇದ್ದಾರೆ. ಅದಾದಮೇಲೆ ಆನೆಗಳು ಇದ್ದವು, ಈ ಥರ ತೊಗೊಂಡಿದ್ದೆ ನಾನು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ಇಟ್ಟಿದ್ದೀನಿ. ಸೊ ಹೇಗೆ ಕಾಣಿಸ್ತಾ ಇದ್ದಾರೆ ನೋಡಿ ಅಮ್ಮನವರು. ಹಾಗೆ ತುಂಬಾ ಸಿಂಪಲ್ಲಾಗಿ ಕಡಿಮೆ ಸಮಯ, ನಾನು ಜಸ್ಟ್ ಒಂದು 8 ನಿಮಿಷದಲ್ಲೇ ನಿಮಗೆ ಈ ರೀತಿ ಮಾಡಿ ತೋರಿಸಿದ್ದೀನಿ. ಸೊ ಸಿಂಪಲ್ಲಾಗೆ ಮಾಡ್ಕೊಳ್ಬೋದು. ಇವನ್ ಈಗ ನಾನು ತೋರಿಸ್ತಾ ಇದ್ದೀನಲ್ವ, ಈ ಥರ ಚತುರ್ಭುಜ ನಿಮ್ಮ ಹತ್ರ ಏನಾದರೂ ಇದ್ದರೆ ಇದನ್ನು ಕೂಡ ನೀವು ಫಿಕ್ಸ್ ಮಾಡ್ಕೋಬೋದು. ಇದ್ದರೆ ಫಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಅಂದವರು ನಾರ್ಮಲಾಗಿ ಹಿಂದೆ ಬಾಳೆ ಕಂಬ ಅದೆಲ್ಲ ಇಡ್ತಿರಲ್ವ, ಅದೇನು ಕಾಣಿಸೋದಿಲ್ಲ. ಈ ಥರ ಇಟ್ಟರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಕೂಡ ಅಷ್ಟೇ ನಾನು ತುಂಬ ವರ್ಷ ಆಯಿತು ತೊಗೊಂಡು. ಸೊ ಹಾಗಾಗಿ ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅಂತ ಇವಾಗ ಫಿಕ್ಸ್ ಮಾಡ್ತೀನಿ. ಜಸ್ಟ್ ಇದು ಹಿಂದೆಯಿಂದ ಈ ರೀತಿ ಇಟ್ಟರೆ ಆಯಿತು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸು. ನೋಡ್ತಾ ಇರ್ಬೋದು, ನಿಮ್ಮ ಹತ್ರ ಇದ್ದರೆ ಈ ಥರ ಫಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಅಂದವರು ನಾರ್ಮಲಾಗಿ ಬಾಳೆ ಕಂಬನ ಹಿಂದೆ ಇಟ್ಟರೆ ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಜಸ್ಟ್ ನಾನು ಹಾಗೆ ಇಟ್ಟು ತೋರಿಸ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇವಾಗ ನಾನು ಅದನ್ನು ತೆಗ್ದು ತೋರಿಸ್ತಾ ಇದ್ದೀನಿ. ಫೈನಲಿ ಅಮ್ಮನವರು ಈ ರೀತಿ ಕಾಣಿಸ್ತಾ ಇದ್ದಾರೆ. ನಾನು ಮುಖವಾಡಕ್ಕೆ ಏನು ಅಲಂಕಾರ ಮಾಡಿಲ್ಲ, ಜಸ್ಟ್ ಮೂಗುತಿ ಹಾಗೆ ಇಯರಿಂಗ್ಸ್ ಅಷ್ಟೇ ಹಾಕಿರೋದು. ನೀವು ಅಲಂಕಾರ ಮಾಡ್ಕೊಳ್ಳಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಅಮ್ಮನವರ ಮುಖನ ಯಾವ ರೀತಿ ಅಲಂಕಾರ ಮಾಡೋದು ಅಂತ. ಸೊ ನೋಡಿ, ಈ ರೀತಿ ಕಾಣಿಸ್ತಾ ಇದ್ದಾರೆ. ಹಿಂದೆ ಒಂಚೂರು ನಿಮಗೆ ಮೆಸ್ಸಿ ಅನ್ಸೋದಿಲ್ಲ. ನಾನು ಹಿಂದೆನೂ ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ, ತುಂಬ ನೀಟಾಗಿ ಪರ್ಫೆಕ್ಟಾಗಿ ಬಂದಿರುತ್ತೆ. ಸೊ ನೋಡಿ, ಈ ಥರ ಕಾಣಿಸ್ತಾ ಇದೆ. ಈ ಥರ ಒಂದು ಸ್ಟ್ಯಾಂಡ್ ತಂದಿಟ್ಕೊಂಡ್ರೆ ನಿಮಗೆ ತುಂಬಾ ಈಸಿಯಾಗಿ ಸೀರೆನ ಉಡ್ಸ್ಕೋಬಹುದು. ಫೈನಲಿ ಅಮ್ಮನವರು ಈ ರೀತಿ ಕಾಣಿಸ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.